ಏನಪ್ಪ ಆದರ್ಶ್, ನೀನು ಬಂದು 3 ವಾರ ಆಯಿತು. ಹುಷಾರಾಗಿ ನೋಡ್ಕೊತಿದ್ಯಾ ಮೈನ? ಟೈಮ್ಗೆ ಟ್ಯಾಬ್ಲೆಟ್ ನುಂಗ್ತಾ ಇದೆಯಾ? ನೋಡಪ್ಪ, ಪರಿಸ್ಥಿತಿ ಭಾಳ ಕ್ರಿಟಿಕಲ್ ಆಗಿದೆ. ಇವಾಗ ಸ್ಟೇಜ್ 3 ಬರ್ತಾ ಇದೆ, ಆದರೆ ಏನೂ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ನೋಡು, ಹಿಂಗೆ ಆದರೆ ಸಮಸ್ಯೆ ಆದರ್ಶ್. ಆದರ್ಶ್ ಆದರ್ಶ್ ಹ್ಞೂ ಸರ್, ಅರ್ಥ ಆಯಿತು. ದಿನ ಅದೇ ತಾನು ಹೇಳೋದು, ಚೆನ್ನಾಗಿ ನೋಡ್ಕೊ, ಮಾತ್ರೆ ತಗೋ, ಊಟ ಮಾಡು. ಪರಿಸ್ಥಿತಿ ಚೆನ್ನಾಗಿಲ್ಲ, ಏನೋ ಜಾಸ್ತಿ ಅಂದರೆ ಸಾಯ್ತೀನಿ, ಅಷ್ಟೇ ಅಲ್ವಾ ಸರ್? ನಿಮ್ಮ ಕಾಲರಲ್ಲಿ ಏನೋ ಕಲೆ ಇದೆ ಸರ್. ಈ ಕಡೆ ರೈಟ್ ಸ್ವಲ್ಪ ಮೇ ಅಲ್ಲೇ ಸರ್, ಅಲ್ಲೇ ಸಾಸ್ ಅನ್ಸುತ್ತಲ್ಲ ಸರ್. ನೀವಾಗ ಮಾಡಿದ್ರೆ ಅದು ಹೋಗಲ್ಲ ಸರ್. ವ್ಯಾನಿಷ್ ಗೊತ್ತಲ್ಲ, ಆ ವ್ಯಾನಿಷ್ನ ಸ್ವಲ್ಪ ಹಾಕ್ಬಿಟ್ಟು ಸ್ಕ್ರಬ್ ಮಾಡಿ ಸರ್, ಹೋಗತ್ತೆ. ಇನ್ನು ನಾನು ಬರ್ತೀನಿ ಸರ್, ಥ್ಯಾಂಕ್ ಯು. ಆಲ್ ಓಕೆ? ಆಲ್ ಗುಡ್? ಏನಂದ್ರು ಡಾಕ್ಟರ್? ಏನಿಲ್ಲ, ನಾರ್ಮಲ್. ಏನಾಗ್ತಿದೆ? ಸುಸ್ತಾಗ್ತಿದೆಯಾ? ನನಗೆ ಯಾಕೋ ತುಂಬ ದಿನ. ಯಾಕೆ ಹಾಗೆ ಮಾತಾಡ್ತೀಯ ನೀನು? ಏನಾಗಲ್ಲ, ಎಲ್ಲ ಸರಿ ಹೋಗುತ್ತೆ. ಸರಿ, ನಾನು ಡಾಕ್ಟ್ರ್ ಹತ್ರ ಮಾತಾಡ್ಕೊಂಬರ್ತೀನಿ. ಅಲ್ಲಿ ಹೋದ್ರೆ ನಿಂಗೆ ಏನೂ ಸಿಗಲ್ಲ. ಆಯಿತು ಬಿಡು, ನಾನು ಮಾತಾಡ್ಕೊಂಬರ್ತೀನಿ. ಸರಿ, ಬಾಯ್. ಅಣ್ಣ, ಒಂದು ನಿಮಿಷ. ಚಿಂತೆ ಮಾಡಬೇಡ, ಏನಾಗಲ್ಲ, ಸರಿನಾ? ಬಾಯ್. ಬಾರ. ಯಾಕೋ, ಏನಾಯ್ತು? ಏನಿಲ್ಲ ಮಗ. ಏನಂದ್ರೆ ಡಾಕ್ಟ್ರು? ಮಾಮೂಲಿ ಡಯಾಲಿಸಿಸ್. ನೀರು ಕುಡಿತೀಯಾ? ಸ್ವಲ್ಪ. ತಾರಾ, ಆದರ್ಶ್ನ ಸಿಚುವೇಶನ್ ತುಂಬ ಕ್ರಿಟಿಕಲ್ ಆಗಿದೆ. ಡಯಾಲಿಸಿಸ್ ಹ್ಯಾಸ್ ನೋ ಯೂಸ್ ಆನ್ ಆದರ್ಶ್ ಎನಿಮೋರ್. ದ ಓನ್ಲಿ ಹೋಪ್ ಈಸ್ ಸರ್ಜರಿ. ಬಟ್ ಅದು ಕೂಡ ಆದರ್ಶ್ನ ಬಾಡಿ ತುಂಬ ಸೆನ್ಸಿಟಿವ್ ಆಗಿ ಇರೋದ್ರಿಂದ ತುಂಬ ಕಷ್ಟ. ಯಾಕೆಂದರೆ ಅವನು ಆಲ್ರೆಡಿ ಒಂದು ಕಿಡ್ನಿನ ಕಳ್ಕೊಂಡಿದ್ದಾನೆ. ಆ್ಯಂಡ್ ಸರ್ಜರಿ ಕಾಸ್ಟ್ ಅರೌಂಡ್ 5 to 6 lakhs. ಆದರೆ ಅದಕ್ಕೂ ಯಾವ ಗ್ಯಾರಂಟಿ ಇಲ್ಲ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್.
ಎದೋಣ ಏನಾಯ್ತು? ಏನಾಯ್ತು ಕಣ್ಬಿಡು. ಹಾಪ ಚೆನ್ನಾಗಿದ್ದೀನಿ. ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಅದು ನನ್ನ ಪಾಲಿಸಿ ಮೆಚ್ಯೂರ್ ಆದರೆ ಎಷ್ಟು ಸಿಗುತ್ತೆ? ಓಕೆ, ಯಾವಾಗ ಮೆಚ್ಯೂರಿಟಿ ಡೇಟು? ಏನಿಲ್ಲಪ್ಪ, ಸರಿ, ನಾನು 5 ಮಿನಿಟ್ಸ್ ಕಾಲ್ ಬ್ಯಾಕ್ ಮಾಡ್ತೀನಿ. ಸರಿ, ಓಕೆ. ಏಯ್ ಅಪ್ಪ, ಏನು ಇದು ಆದಿ? ಈ ವಯಸ್ಸಲ್ಲೇ ಕುಡಿತೀಯಾ? ಎಷ್ಟು ದಿನ ಆಯಿತು ಆದಿ ನಿನ್ನ ಜೊತೆ ಮಾತಾಡದೆ? ಬಾ ಆದಿ, ಇವತ್ತು ನಾನು ನಿನ್ನ ಜೊತೆ ಸ್ವಲ್ಪ ಮಾತಾಡಬೇಕು. ಅಪ್ಪ, ಇದು ನಿಜಾನಾ? ಹೌದಪ್ಪ. ಅಪ್ಪ, ನೀವು ಮಾಡಿದ ತಪ್ಪನ್ನಿಸ್ಲಿಲ್ವಾ? ಅವತ್ತು ರಾತ್ರಿ ನಿಮ್ಮನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ನಿಮ್ಮ ಮುಖ ಪೂರ್ತಿ ಕಪ್ಪಾಗ್ಬಿಟ್ಟಿತ್ತು. ನಿಮ್ಮನ್ನು ನಾನು ಯಾವತ್ತೂ ಆ ರೀತಿ ನೋಡೇ ಇಲ್ಲ. ಕೈಯೆಲ್ಲ ವಿಲ ವಿಲ ವಿಲ. ಹೌದು, ಗೊತ್ತು. ಸರ್ಪ್ರೈಸ್! ಸರ್ಪ್ರೈಸ್! ಏನೋ ನೀನು ಇಷ್ಟೊತ್ತಾದರೂ ಮಲ್ಕೊಂಡಿದ್ಯಾ? ಎದ್ದೇಳು, ಕೇಕ್ ಕಟ್ ಮಾಡೋಣ. ನಾನು ಮನುಷ್ಯನಾಗಿ ಸೋತ್ಬಿಟ್ಟೆ. ನೀನು ಸೋತ್ಬಿಟ್ಟೆಲ್ಲ ಆದಿ. ಅಂದ್ರೆ ಯು ಕುಡ್ ಹ್ಯಾವ್ ಬೀನ್ ಹ್ಯಾಪಿ. ಇದನ್ನ ಹೇಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಡ್ಯಾಡಿ? ನೀವು ನೋಡಿದ್ರಿ ಅನ್ಸುತ್ತೆ. ಹೊಟ್ಟೆಗೆ ಊಟ ಇರಲಿಲ್ಲ, ಹಾಕೊಳ್ಳೋಕೆ ಬಟ್ಟೆ ಇರಲಿಲ್ಲ. ನನ್ಗೆ ಹುಷಾರಿಲ್ದಾಗ ನೀನು ಹುಷಾರಾಗಿದ್ಯಾ ಅಂತ ಕೇಳೋಕ್ಕೂ ಯಾರು ಇರ್ತಿರ್ಲಿಲ್ಲ. ಸ್ಕೂಲಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗಿಗೆ ಎಲ್ಲರ ಅಪ್ಪ ಅಮ್ಮನೂ ಬರ್ತಾಯಿದ್ರು, ಆದರೆ ನನಗೆ ಯಾರೂ ಬರ್ತಾ ಇರಲಿಲ್ಲ. ಹೋಮ್ವರ್ಕ್ ಒಬ್ಬನೇ ಮಾಡ್ತಾಯಿದ್ದೆ, ಅಸೈನ್ಮೆಂಟ್ಸ್ ಒಬ್ಬನೇ ಮಾಡ್ತಾಯಿದ್ದೆ. ನೀನು ಈ ದಾರಿಯಲ್ಲಿ ಹೋಗು, ನೀನು ಚೆನ್ನಾಗಿರ್ತೀಯಾ ಅಂತ ಹೇಳೋಕ್ಕೂ ಯಾರು ಇರಲಿಲ್ಲ. ಒಂದೊಂದ್ಸಲಿ ಕೂಗಿ ಅಪ್ಪ ಅಂತ ಕರೆಯೋಣ ಅನ್ಸಿದ್ರು ಅಕ್ಕಪಕ್ಕ ಯಾರೂ ಇರ್ತಿರ್ಲಿಲ್ಲ. ಹೌದು, ಒಪ್ಕೋತೀನಿ, ಕಷ್ಟನೇ. ಒಂದು ಮಾತು ಮಾತ್ರ ಆಣೆ ಮಾಡಿ ಹೇಳ್ತೀನಿ ಆದಿ, ನಾನು ಸೂಯಿಸೈಡ್ ಮಾಡ್ಕೋಬೇಕಾದ್ರೆ ನನ್ನ ಕಣ್ಣೆದುರಿಗೆ ಯಾರೂ ಕಾಣಿಸ್ತಿರ್ಲಿಲ್ಲ. ನನಗೆ ಯಾರೂ ಕೂಡ ಇಂಪಾರ್ಟೆಂಟ್ ಅಂತ ಅನ್ನಿಸ್ತನೂ ಇರಲಿಲ್ಲ. ನಿನಗೆ ತಾರಾಳ ಪ್ರೀತಿ ಹೇಗೆ ಅರ್ಥ ಆಗ್ಲಿಲ್ವೋ ಇದು ಹಾಗೇನೆ. ನಾನು ನಿನಗೊಂದು ಮಾತು ಹೇಳಬೇಕು. ನಾವು ಈ ಪ್ರಪಂಚಕ್ಕೆ ಏನನ್ನ ಕೊಡ್ತೀವೋ ಅದನ್ನೇ ವಾಪಸ್ ಪಡ್ಕೋತೀವಿ. ಈಗ ಹೇಳು, ನೀನು ಈ ಭೂಮಿ ಮೇಲೆ ಯಾರನ್ನಾದರೂ ಯಾವತ್ತಾದರೂ ಪ್ರೀತಿ ಮಾಡಿದೀಯಾ? ಅಥವಾ ಆ ಭಾವನೆಯಿಂದ ಈ ಪ್ರಪಂಚವನ್ನೊಮ್ಮೆ ನೋಡಿದೀಯಾ? ಇಲ್ಲ, ಆದರೆ ತಾರಾ ನಾನು ತುಂಬ ಇಷ್ಟಪಡ್ತೀನಿ. ಹಾಗಂತ ನೀನು ಆ ಥರ ಯಾವತ್ತಾದರೂ ನಡ್ಕೊಂಡಿದೀಯಾ? ಇನ್ನೂ ಎಷ್ಟು ವರ್ಷ ಅಂತ ಕೊರಗ್ತೀಯಾ ಆದಿ? ಯೋಚನೆ ಮಾಡು. ನಿನ್ನ ಕೈಗೆ ಒಂದು ಗಾಯ ಆಯಿತು ಅಂತ ಇಟ್ಕೋ, ಇಡೀ ಕೈಯನ್ನೇ ಕತ್ತರಿಸಾಕ್ಬಿಡ್ತೀಯಾ? 12 ವರ್ಷ ಆದಾಗ್ಲಿಂದಲೂ ಇಲ್ಲಿಯವರೆಗೂ ನೀನು ಜಗತ್ತಿನ ಮೇಲೆ ಎಲ್ಲರ ಮೇಲೆ ಗೂಬೆ ಕೂರಿಸ್ತಾ ಇದೆಯೇ ಹೊರತು ನೀನೇನ್ ಮಾಡಿದೆ ಆದಿ? ಹೇಳು, ನೀನು ಯಾಕೆ
ಯಾಕೆ ನೀನು ನಿನ್ನ ದೃಷ್ಟಿಕೋನವನ್ನು ಬದಲಾಯಿಸ್ಕೊಳ್ಳಿಲ್ಲ? ನೋಡು ಆದಿ, ನಿನ್ನ ಲೈಫ್ ಪೂರ್ತಿ ನೀನು ಏನು ಮಾಡಿದೆ? ಹಾಂ, ನನ್ನ ಹತ್ರ ಅದಿಲ್ಲ ಇದಿಲ್ಲ, ನನ್ನ ಅಪ್ಪ ನನ್ನನ್ನು ಮಧ್ಯಲ್ಲೇ ಕೈ ಬಿಟ್ಟು ಓಡಿ ಹೋಗ್ಬಿಟ್ಟ ಅಂತ ಕಂಪ್ಲೇಂಟ್ ಮಾಡದೆ ಹೊರತು ನೀನು ನಿನ್ನ ಸುತ್ತಮುತ್ತ ಯಾವತ್ತಾದರೂ ನೋಡಿದ್ಯಾ? ಅದನ್ನು ಅರ್ಥ ಮಾಡ್ಕೊಳ್ಳೋ ಗೋಜಿಗೆ ನೀನು ಯಾವತ್ತೂ ಹೋಗಲೇ ಇಲ್ಲ. ಹಾಂ, ನಾನು ಕೂಡ ಫೈನಾನ್ಷಿಯಲಿ ತುಂಬ ರಿಚ್ ಆಗಿದ್ದೆ. ನನ್ನ ಹತ್ರನೂ ಆಳು ಕಾಳು, ಕಾರು, ಬಂಗ್ಲೆ ಎಲ್ಲ ಎಲ್ಲ ಇತ್ತು. ಆದರೆ ಯಾವುದೂ ನನ್ನ ಕೈಲಿ ಉಳಿಸ್ಕೊಳಕ್ಕಾಗಲಿಲ್ಲ. ನಿನಗೂ ಅದನ್ನು ಕೊಡೋಕ್ಕಾಗಲಿಲ್ಲ. ಅಲ್ಲ ಆದಿ, ನೀನೇ ಯೋಚನೆ ಮಾಡು, ಇದೆಲ್ಲ ಸಂಪಾದನೆ ನೀನು ಕೂಡ ಮಾಡ್ಬೋದಿತ್ತಲ್ಲ. ನೀನೇನು ಮಾಡಿದೆ? ನಿಂದೆ ರೋಗ ರುಜಿನ, ಅದು ಇದು, ಆ ಸಂಕಟ, ಈ ನೋವು ಅಂತ ಅದರಲ್ಲೇ ಕಾಲ ಕಳೆದುಬಿಟ್ಟೆಲ್ಲ. ಹೌದಪ್ಪ, ಇವಾಗೆಲ್ಲ ಅರ್ಥ ಆಗ್ತಾ ಇದೆ. ನಾನು ನಿಜವಾಗ್ಲೂ ಸೋತೆ ಅನ್ನಿಸ್ತಾ ಇದೆ. ಹ್ಯಾಪಿ ಬರ್ತ್ಡೇ. ಅಪ್ಪ, ನಾಳೆ ನಾನು ಹುಡ್ದಬ್ಬ. ನನ್ನ ಫ್ರೆಂಡ್ಸ್ ಎಲ್ಲ ನನಗೆ ವಿಶ್ ಮಾಡಕ್ಕೆ ಬಂದ್ಯಾರೆ. ನಾನೇನು ಹೊರಡ್ತೀನಪ್ಪ. ನನ್ನ ಕನ್ಸಲ್ಲಿ ಅವಾಗವಾಗ ಬರ್ತಾರೆ. ಬಾಯಪ್ಪ. ಆದರ್ಶ್, ನೋಡೋ ಆದರ್ಶ್, ಹೆದರಿಸ್ಬೇಡ, ಎದೋಳು ಬೇಗ. ಆದರ್ಶ್, ಆದರ್ಶ್, ನಾಟಕ ಮಾಡಬೇಡ. ಏಯ್, ಆದರ್ಶ್, ಆದರ್ಶ್ ಎದ್ದೇಳೋ. ಏಯ್, ಆದರ್ಶ್, ಆದರ್ಶ್, ಏ ಆದಿ, ಹ್ಯಾಪಿ ಹ್ಯಾಪಿ ಬರ್ತ್ಡೇ ಮಗನೇ. ಆದರ್ಶ್, ಎದ್ದೇಳು ಆದರ್ಶ್, ಆದರ್ಶ್. ಏನಾಯ್ತು? ಆದರ್ಶ್, ಆದರ್ಶ್. ಎದ್ದೇಳು ಆದರ್ಶ್. ಆದರ್ಶ್, ಶ್ರೇಯಸ್, ಆದರ್ಶ್, ತಾರಾ ನನಗೆ ಕಾಣ್ತಿಲ್ವಾ? ಶ್ರೇಯಸ್, ತಾರಾ, ನಾನು ಇಲ್ಲೇ ಇದ್ದೀನಿ. ಶ್ರೇಯಸ್, ನಿನಗೆ ಕಾಣಿಸ್ತಿಲ್ವೇನೋ? ತಾರಾ, ನಾನು ಇಲ್ಲೇ ಇದ್ದೀನಿ. ಆದರ್ಶ್, ಅಪ್ಪ, ತಾರಾ ಜೊತೆ ಒಂದ್ಸಲಿ ಮಾಡು.